ಪ್ರತಿ ಸಲ ನಮ್ಮ ಶಿಲ್ಪಾಗೆ ಮಾಡೀವಿ ಪ್ರ್ಯಾಂಕ್ ಮಾಡಿದ್ರೆ, ಈ ಸಲ ನಮ್ಮ ತಂಗಿ ಮೇಲೆ ಮಾಡಿದ್ರೆ ಹೆಂಗಿರುತ್ತೆ. ಶಿಲ್ಪಾಗಿ ಹೇಳ್ತೀನಿ, ಶಿಲ್ಪಾಗಿ ಹೇಳಿದ್ರೆ ಹೆಂಗಂದ್ರೆ ಗೈಸ್, ಅವಳಿಗೆ ಈಗ ಅಂಜಿಸ್ತೀನಿ ತಿಳಿಕೆರೆ ಆ ಟಾರ ಅನ್ಸುತ್ತೆ ಹುಡುಗಿದು ಒಂದರಂಗ ಮಾಡ್ತಾರೆ. ಹೆಂಗಿರುತ್ತೆ ರಿಯಾಕ್ಷನ್ ಪಾಪ ಅನ್ಸುತ್ತಾರೆ ನನಗೆ ಅನ್ಸಿಗೆ. ಸುಮ್ಮನೆ ಕಡೆ ಅಂಜಿಕೆ ಬರ್ತಾನೆ ಅಂದ್ರೆ ಸಾಯಿಗೆ ಹೊಡಿಬೇಕಂತ ಮಾಡಿ ನಮಗ ಆಮೇಲೆ ಪ್ಲೀಸ್ ನೀನ್ ಕಾಲಿ ಬಿಡ್ತೀರಿ ಬಾ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಇಲ್ಲಿ ಪಾರ್ಕ್ನಾಗ ಬಂದು ಕೂತು. ಯಾಕಪ್ಪ ಅಂದ್ರೆ ಮನೆಯೊಳಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪಾರ್ಕ್ ಒಳಗೆ ಬಂದಿನಿ. ಏನು ವಿಷಯಪ್ಪ ಅಂದ್ರೆ ಇವತ್ತಿಂದು ಗೋಸ್ಟ್ ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿನಿ. ನಮ್ಮ ಶಿಲ್ಪ ಆ್ಯಂಡ್ ನಮ್ಮ ಕಾವ್ಯನ ಮೇಲೆ ನೋಡಬೇಕು ಹೆಂಗಾಗತ್ತೆ ಅನ್ನೋದು. ಇಬ್ಬರದಾಗ ಒಬ್ಬರದಾಗ ಸಹಾಯ ಬೇಕು. ಯಾಕಪ್ಪ ಅಂದ್ರೆ ಕ್ಯಾಮ್ರಾ ಇಡೋದು, ಕ್ಯಾಮ್ರಾದು ಅದರದು, ಬಟ್ ಯಾರು ತೊಗೋಬೇಕು ಅಂತ ತಿಳಿಯದ. ಪ್ರತಿ ಸಲ ನಮ್ಮ ಶಿಲ್ಪಾಗೆ ಮಾಡೀವಿ ಪ್ರ್ಯಾಂಕ್ ಮಾಡಿದ್ರೆ, ಈ ಸಲ ನಮ್ಮ ತಂಗಿ ಮೇಲೆ ಮಾಡಿದ್ರೆ ಹೆಂಗಿರುತ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಗೋಸ್ಟ್ ಪ್ರ್ಯಾಂಕ್. ಸೊ ಗೈಸ್ ಅದಕ್ಕೆ ಪ್ಲ್ಯಾನ್ ಓಡ್ಸಾಕತ್ತೀನಿ. ಹೆಂಗೆ ಮಾಡಬೇಕು ಏನಿಲ್ಲ ನನಗೆ ಗೊತ್ತಿಲ್ಲ. ನಾ ಅಷ್ಟೊಂದೇನು ತಲೆ ಓಡಿಸಿಲ್ಲ, ಬಟ್ ನನ್ನ ಮೇಲೆ ಬಂದವ್ರಂಗೆ ಮಾಡ್ದೆ ಅಷ್ಟೇ. ಹೆಂಗಿರುತ್ತೆ ರಿಯಾಕ್ಷನ್ ಅವ್ರದ್ದು ಕ್ರೇಜಿಯಾಗಿರುತ್ತೆ ಅನ್ಕೊಂಡಿನಿ. ಹೆಂಗಿರುತ್ತೆ ನೋಡ್ರಿ ನೀವು. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಖತರ್ನಾಕ್ ಆಗಿರುತ್ತಂತ ನನ್ನ ಅನಿಸಿಕೆ. ನಮ್ಮ ಶಿಲ್ಪಾಗಿ ಹೇಳ್ತೀನಿ, ಶಿಲ್ಪಾಗಿ ಹೇಳಿದ್ರೆ ಹೆಂಗಂದ್ರೆ ಗೈಸ್, ಅವಳಿಗೆ ಸದಾ ಹೇಳೇ ಇರ್ತೀವಿ ಸದಾ ಹಿಂಗೆ ಅಂಜಿಸ್ತೀನಿ ತಿಳಿಕೆರೆ ಆ ಟಾರ ಅನ್ಸುತ್ತೆ ಹುಡುಗಿದು. ಅಂದರೆ ಇಂಥ ವಿಷಯದಾಗ ಸದಾ ಮಾತಾಪಿಸ್ ಹೇಳಿದ್ರು ಮಾತಾಪಿಸ್ ಅನ್ಸದ. ನೋಡ್ಬೇಕು ಅದಕ್ಕೆ ಏನಾಗುತ್ತೆ ಹೆಂಗಾಗುತ್ತೆ ಅನ್ನೋದು. ಜಸ್ಟ್ ಟ್ರೈ ಲೆಟ್ಸ್ ಸಿ. ಭಾಳ ನಾನು ಕ್ಯೂರಿಯಾಸಿಟಿ ಅಂತ ಕಾಯ್ಲಾಗತ್ತೀನಿ, ಯಾರ್ಯಾರು ಹೆಂಗೆ ಅನಿಸ್ತಾರ ನೋಡ್ಬೇಕಲ್ಲ. ಅದಕ್ಕೆ ಮನೆ ಒಳಗೆ ಅಂದ್ರೆ ವ್ಲಾಗ್ ಶುರು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಹೊರಗಡೆ ಬಂದು ಶುರು ಮಾಡತ್ತೀನಿ ವ್ಲಾಗ. ರಾತ್ರಿನೇ ಮಾಡ್ತೀನಿ ಗೋಸ್ಟ್ ಪ್ರ್ಯಾಂಕ. ಬೆಳಗ್ಗೆ ಮಾಡಿದ್ರೆ ಅಷ್ಟೊಂದೇನು ಮಜಾ ಬರಲ್ಲ. ಊಟ ಗೀಟ ಮಾಡಿ ಮಲ್ಕೊಳ್ಳೋ ಟೈಮ್ದಾಗ ಮಾಡ್ತಾನೆ ಅಂತ. ಹೆಂಗಿರ್ತ ನೋಡತ್ತಿರ್ತ ನೀವು ಗೋಸ್ಟ್ ಪ್ರ್ಯಾಂಕ. ದೇವ್ ಬಂದರಂಗೆ ಮಾಡ್ತೀನಿ ಗೈಸ್. ದೇವ್ ಬಂದರಂಗ ನನ್ನ ಮ್ಯಾಲೆ ದೇವ್ ಬಂದದ ಅನ್ನೋರಂಗೆ ಫುಲ್ ದೇವ್ ಬಂದದ ಅನ್ನೋರಂಗೆ ಫುಲ್ ಪ್ರ್ಯಾಂಕ್ ಹೆಂಗೆ ಆತಾರ ನೋಡ್ಬೇಕು. ನಾ ಹೆಂಗೆ ಮಾಡ್ತೀನಿ ಆ್ಯಕ್ಟಿಂಗ್, ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಪ್ರತಿಯೊಂದು ನೀವು ನೋಡ್ಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಮನೆ ಗೈಸ್ ಇವಾಗ ಈಗ ಸಣ್ಣಗೆ ಇಲ್ಲಿ ಗಾರ್ಡನ್ ಸೈಡ್ ಬಂದಿದ್ದೆ. ಗಾರ್ಡನ್ ಸೈಡ್ ಬಂದು ಹಂಗೆ ಒಂದು ಸ್ವಲ್ಪ ಏನೋ ಸಾಮಾನು ತೊಗೊಳೋದು ತಿಳ್ಕಿ ಬಂದು ಹಂಗೆ ಇಲ್ಲೇ ಗಾರ್ಡನ್ದಾಗೆ ಒಂದಿಷ್ಟು ವಿಡಿಯೋ ಶೂಟ್ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋಗ್ತಾಯಿತ್ತು ಅನ್ಕೊಂಬಂದಿದ್ದೆ ನಾನು. ಅದಕ್ಕೆ ಇವಾಗ ಹೋಗಬೇಕು ಮನೆಗೆ ಹೋಗಿದ್ದು. ಈಗೇನು ಶುರು ಆಗಲ್ಲ ವ್ಲಾಗ್, ಅದೇನು ವಾಪಸ್ ಶುರು ಆಗೋದೆ ನೈಟ್ ನಾನು ಫಸ್ಟ್ ಚಾರ್ಲಿ ಶುರು ಮಾಡ್ತೀನಿ. ಚಾರ್ಲಿ ಆಡಂಬರಿ ತಿಳಿಗೆ ಅದರಿಂದ ಸಣ್ಣಗೆ ದೇವ್ ಬಂದರಂಗೆ ಮಾಡ್ತಾರೆ. ಹೆಂಗಿರುತ್ತೆ ರಿಯಾಕ್ಷನ್ ಪಾಪ ಅನ್ಸುತ್ತಾರೆ ನನಗೆ ಅನಿಸಿಗೆ. ಅಂಜು ಮಾತ್ರ ರಾತ್ರಿ ಒಳಗೆ ನಿದ್ದೆ ಮಾಡಲಿಲ್ಲ ಅಂದ್ರೆ ಹಂಗೆ ಅವ್ರಿಬ್ರು ಸ್ವಲ್ಪ ನೋಡಿ ವೇಸ್ಟ್ ಆಗುತ್ತೆ ಅಟ್ ಮಾಡ್ತೀನಿ. ಜಾಸ್ತಿ ಭಯ ಪಡ್ಸೋಕೆ ಹೋಗಲ್ಲ ಅಷ್ಟೇ. ಯಾಕ್ಸಿ ಏನಾಗುತ್ತೆ ಅನ್ನೋದು ನೀವು ಕೊನೆವರೆಗೂ ನೋಡ್ರಿ. ಹೆಂಗಿರುತ್ತೆ ಅನ್ನೋದು ಬನ್ನಿ ಸಿಗ್ತೀನಿ ಅಂತ ನಿಮಗೆ ಆಮೇಲೆ. ನಾನು ನೋಡೋದೇ ಇಲ್ಲ. ಸುಮ್ಮನೆ ಕಡೆ ಅಂಜಿಕೆ ಬರ್ತಾನೆ ಅಂದ್ರೆ ಸಾಯಿಗೆ ಹೊಡಿಬೇಕಂತ ಮಾಡಿ ನಮಗ ಓದ ಕಡಿ ನನಗೆ ಹೇಳಿ ಮಾಡಿದ್ರು ಅಂಜಿಕೆ ಬರ್ತದ. ಸುಮ್ಮಿರತ್ ಹೇಳೋ ಕಡಿ ಒಕ್ಕಂತ ಓದಿತ್ತೀನೋ ನಮ್ಮ
ಯಾರು ಹಾಕಿನೂ ಹಂಚಿಕೆ ನಾನು ಹಂಚಿಕೆ ಕೂಳ್ತಿಲ್ಲೇ ಬೇಡ ಮಮ್ಮಿ ನೋಡಿದ್ರೆ ಅಂಜುತ್ತಿದ್ದೇಗ ಆಮೇಲೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೆಗೆ ಯಾರ್ಯಾರು ಏನಾರ ದೆಬ್ಬಸ್ಕೊಂಡು ಕುಂದ್ರಬೇಡ ಕಣಿ ನಾ ಕಡಿ ನಾ ಕೂಡ ತಿನ್ನೋದು ಹೋಗ ಕಣಿ ತಿನ್ನೋ ಕಡಿ ಓ ತಮ್ಮಲೆ ಸುಮ್ ಕುಂದ್ರ ಮಕ್ಕಳ ಮಗಾಡಿಗತ್ತೆ ರಾತ್ರಿ ನಿನ್ನೆ ರಾತ್ರಿ ನಾನು ನಿದ್ದೆ ಹತ್ತಿಲ್ಲ ಅದಕ್ಕೆ ತಮ್ಮಲೆ ಮಮ್ಮಿಗೆ ಹೇಳ್ತಿರು ಆರೆ ತಮ್ಮಲೆ ಮಮ್ಮಿಗೆ ಹೇಳ್ತಿರು ಆರೆ ಪ್ಲೀಸ್ ನೀನ್ ಕಾಲಿ ಬಿಡ್ತೀರಿ ಫೈನಲಿ ಇವಾಗ ಬೆಳಗ್ಗೆ ವ್ಲಾಗ್ ಶುರು ಮಾಡಕತ್ತೀನಿ. ಇಲ್ಲ ಇವಾಗ ಬೆಳಗ್ಗೆ ವ್ಲಾಗ್ ಶುರು ಮಾಡತ್ತೀನಿ ಗೈಸ್. ನಾ ಅನ್ಕೊಂಡಿದ್ದೆ ಅಲ್ಲ ಪ್ರ್ಯಾಂಕ್ ಮಾಡಬೇಕು ಅಂತೇಳಿ, ಗೋಸ್ಟ್ ಪ್ರ್ಯಾಂಕ್. ಬಟ್ ಸಿಕ್ಕಾಪಟ್ಟೆ ಅನ್ಸಾಕತ್ತಾರ ಅವರು. ಇನ್ನು ಪ್ರ್ಯಾಂಕ್ ಮಾಡೋದು ದೂರ ಆಯ್ತು. ಶಿಲ್ಪ ಹೇಳಕತ್ತೀನಿ, ಶಿಲ್ಪ ಹೇಳಿದ್ರೂ ಅನ್ಸಲಾಕತ್ತದ ಹುಡುಗಿ. ಏನ್ ಗೊತ್ತು, ನೈಟ್ ಏನೇನೋ ಥಿಂಕಿಂಗ್ ಬರ್ತಾವ, ಅದಕ್ಕೆ ಅವೆಲ್ಲ ಮಾಡಬಾರ್ದು. ಮಾಡಿದ್ರೆ ನಟ್ಟೆ ಹೇಳಬಾ. ನಾನು ಮಾರಿ ನೋಡೇ ಅನ್ಸಲಾಕತ್ತಾರ ಅವರು. ನಾ ಇನ್ನ ಮೇಕಪ್ ಆಗಿ ಬರ್ಬೇಕಂತ ನನ್ನ ತಲೆಗಿತ್ತು. ಫುಲ್ಲು ಮೇಕಪ್ ಆಗಿ ಫುಲ್ ರಾವಾಗಿ ಬರ್ಬೇಕಂತ ನಾ ಅನ್ಕೊಂಡಿದ್ದೆ. ಬಟ್ ಕಲಸ ಆಯ್ತಿದ್ರು ಇವರು. ಪೂರ ಅನ್ಸಕತ್ರು ಹೋಲ್ ಬಿಡಪ್ಪ ತೆಳಗೆ. ಅಲ್ಲಿಗೆ ಏನು ಮಾಡಿದೆ, ಏನಂತಾರೆ ಯಾವ್ದಿದು ಗೋಸ್ಟ್ ಪ್ರ್ಯಾಂಕ್, ಅಲ್ಲಿಗೆ ಫ್ಲಾಪ್ ಆಯಿತು. ಆದರೆ ಗೈಸ್ ಒಂದಿನ ಪಕ್ಕ ಮಾಡ್ತೀನಿ ಗೈಸ್. ಮತ್ತೆ ಬರ್ತೀವಿ, ಮತ್ತೆ ಬರ್ತೀವಿ. ರುದ್ರಾವತಾರ ತಾಳ್ಕೊಂಡ್ ಬರ್ತೀವಿ. ಎಡ್ಕೊಳಕತ್ತಾಳ ನನಗೆ, ಎಡ್ಕೋ ಬೆಳಕೋ ಎಡ್ಕೊಳಕತ್ತಾಳಲ್ಲ. ಸುಳ್ಳು ಹೇಳ್ಬೇಡ ಶಂಕರವ್ವ. ಎಲ್ಲಿಟ್ಟಿದೆ ಇನ್ನ ಚಲನ್ ಸಲಾಗಿದೆ. ಎಷ್ಟು ಹುಡುಗ್ಲತ್ತಾಳ ಕಣ್ರಿ ಗೈಸ್. ಅದಕ್ಕೆ ಮದುವೆ ರೀ. ಮದುವೆ ಅದೇ ಅಂದ್ರೆ ಇಷ್ಟೆಲ್ಲ ನಮ್ಗೆ ಏನಕ್ಕೆ ಟೆನ್ಷನ್ ಇರಲ್ಲ. ನಮ್ಗೆ ಏನು ಟೆನ್ಷನ್ ಇರಲ್ಲ ಮದುವೆ ಅದೇ ಅಂದ್ರೆ. ಅದು ಹುಡುಕದು ಇದು ಹುಡುಕದು ಏನು ಟೆನ್ಷನ್, ಎಲ್ಲ ಅವರೇ ಹುಡುಕಾಡ್ಕೊಡ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಖುಷಿನ ಖುಷಿ ಮದುವೆ ಅದೇ ಅಂದ್ರೆ. ಮದುವೆ ಇದಿರ್ಸಲ್ಲ ಅಂದ್ರೆ ಮದುವೆ ನೀವು. ಹೌದು, ಖುಷಿನೇ ಖುಷಿನೇ. ನಾನು ಅಷ್ಟೇ ಗೈಸ್. ಭಾಳ ಮಾನಸಿಕ ಐತೆ ನನಗೆ. ಸಿಕ್ಕಾಪಟ್ಟೆ ಅನ್ನಿಸ್ಬೇಕು ಅನ್ನೋದೈತೆ ನನಗೆ. ಬಟ್ ಏನು ಮಾಡಿದ್ರಿ, ಅಳ್ಳಾಕತ್ತಲಗಿ ಅಳ್ಳತ್ತಿಲ್ಲ. ನೀ ಅಳ್ಳತ್ತಿಲ್ಲ. ಎದಕ್ಕೆ ಸುಳ್ಳು ಆಡ್ತಿದ್ದೆ? ಇಲ್ಲ ತಾತ ಇದ್ರ ಬಂದಿಲ್ಲ, ಅಳ್ಳಾಕತ್ತಿದ್ದ ಶಂಕರವ್ವ. ಅಳಮಾರು ಕಾಲ್ ಬರ್ತೀನಿ ಬಾಗು, ಬಾಗು ಬಾಗು, ಕಾಲ್ ಬರ್ತೀನಿ ಬಾಗು. ಮಾಡಿಲ್ಲ
ಮಾತಾಡವ ಅಂತೀನಿ ಹೇಳು. ಬೆಳಗ್ಗೆ ಹೊಟ್ಟೆ ಅನ್ಸಲ್ಲ ಗೈಸಿ ನಮ್ಮ ಹೆಂಡತಿ ಬೆಳಗ್ಗೆ ಏನು ಅದು ಮಾಡೋದು ಬೆಳಗ್ಗೆ ಅಂತಲ್ಲ. ರಾತ್ರಿ ಅಷ್ಟೇ ಅನ್ಸ್ತಾಳ. ಬನ್ನಿ ಗೈಸ್ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಹಾಕೋರಿ ಒಂದ್ ಸ್ವಲ್ಪ. ಲೆಟ್ಸ್ ಸಿ. ಹೋಗಿ ಬರುವ ಬಂದ್ಬಿಟ್ಟು ಇನ್ನು ಸ್ನಾನ ಅದೇನು ಮಾಡಿಲ್ಲ ಕಟ್ ಮಾಡ್ಸಂತ ಎಷ್ಟು ಜನ ಮೆಸೇಜ್ ಹಾಕಕತ್ತಾರ. ಗೈಸ್ ಹೇರ್ ಕಟ್ ಮಾಡ್ಸಿ ಅಂತ ಯಾಕಾಗತ್ತೀರಿ ಗೊತ್ತು ನೋಡಿವಿ, ಬಟ್ ಮಾಡ್ಸಲ್ಲ. ಒಂದು ಸ್ವಲ್ಪ ದಿನ ಏನ್ ನೆನಪಾಗ್ತದೆ ಹೇಳಿ, ರಾಕಿಂಗ್ ಸ್ಟಾರ್ ಯಶ್ಗ ದಾಡಿ ತೆಗಿತೇಳಿ ರಾಧಿಕಾನು ಹೇಳಿದ್ರು ಅದೇ ಇತ್ತು, ಮತ್ತೆ ಫ್ಯಾನ್ಸ್ ಹೇಳಿದ್ರು ಹಂಗೆ ಇತ್ತು, ಮತ್ತೆ ಇವಂದು ಅದೇ ಐತಿಲ್ಲ. ನಾವ್ ಯಾರು ಹೇಳಿದ್ರು ಕೇಳಲ್ಲ. ನಾವು ಪಿಕ್ಚರ್ ತೆಗಿತೀವಿ, ಪಿಕ್ಚರ್ ಹೀರೋ. ಅದಕ್ಕೆ ಅದಕ್ಕೆ ಹೀರೋಯಿನ್ ಇಲ್ಲ ನೀವು ಹೇಗೆ ಹೀರೋಯಿನ್ ಇಲ್ಲ ಬೈ ಬೇರೆದವ್ರಿಗೆ ತಗೋತಿ. ಆಕ್ಟಿಂಗ್ ಮಾಡ್ಲಿಕ್ಕೆ ಹೀರೋಯಿನ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇದಕ್ಕಾಗ್ಬೇಕು ಆಕ್ಟಿಂಗ್ ಬರೋರಿಗೆ ಆಗ್ಬೇಕು. ಇಲ್ಲ ಅವ್ರ ಪಿಕ್ಚರ್ ಹೀರೋ, ನೀವು ಯೂಟ್ಯೂಬರ್ ಹೀರೋ. ನಾ ಫ್ಯಾಮಿಲಿ ಹೀರೋ ಗೈಸ್. ನಾ ಯೂಟ್ಯೂಬ್ ಇರೋದು ನಾನೇ ಹೇಳ್ತಾನೆ, ನಾ ಫ್ಯಾಮಿಲಿ ಹೀರೋ. ನಾ ಹೇಳ್ತೀನಿ, ನೀ ಹೇಳದ ಅದೇ ಆದ್ಮೇಲೆ ನಾ ಹೇಳ್ಕೊಳಲ್ಲ, ಬಟ್ ನಾ ಫ್ಯಾಮಿಲಿ ಹೀರೋ ಅಷ್ಟೇ. ಬಟ್ ಆದರೂ ಫ್ಲಾಪ್ ಆಯ್ತಾನೆ ಅಂದ ಪ್ರ್ಯಾಂಕ ಭಾಳ ಮನುಷ್ಯಗೆ ಅದರ್ಸನ್ ಗಾರ್ಡನ್ದಾಗ ಹೋಗಿ ಕೂತು ಅಲ್ಲಿ ವ್ಲಾಗ್ ಶುರು ಮಾಡ್ತೀನಿ ನಾನು. ಇಂಥ ಫ್ಲಾಪ್ ಆಗ್ತದೆ ಅನ್ಕೊಂಡ್ರಿ. ಬಟ್ ಸಿಕ್ಕಾಪಟ್ಟೆ ಅನ್ಸಾಕತ್ತಾರಲ್ಲ, ಅದಕ್ಕೆ ಎದೀದು ಹೊಡ್ಕೊಳಂಗಾರತ್ತೆ ಬಿಟ್ಟಿನಿ ಅಷ್ಟೇ. ಏನೇನೋ ನೆನಪಾಗತ್ತಿತ್ತು ಅದಕ್ಕೆ ಆ ನೈಟ್ ಟೈಮ್ದಾಗ ಏನ್ ಗೊತ್ತೇನು, ಏನ್ರೆ ಎಲ್ಲ ಹಿಂದಿನು ನಾನು ಏನ್ ಗೊತ್ತು ಹಗಲತ್ತಾ ಎಲ್ಲ ದೇವಿನ್ ಸ್ಟೋರಿ, ದೇವಿನ್ ಇದು ಎಲ್ಲ ನೋಡ್ತೀನಿ. ನೈಟ್ ಅವು ನೆನಪಾತಾವ ಅದಕ್ಕೆ. ಈ ಮನೆಗೆ ಸುಗಿ ಬರುವ ಗೈಸ್ ಇವಾಗ ಮತ್ತೆ ವಾಪಸ್ ವ್ಲಾಗ್ ಶುರು ಮಾಡತ್ತೀನಿ. ಇಲ್ಲಿ ನೋಡಿ ಗೈಸ್, ಹೊರಗಡೆ ಮಳೆ ಹೊಂಟಿದ್ದೆ. ಮಳೆ ನಿಮ್ಗೆ ಕಾಣಲ್ಲ ಬಿಡಿರೋದು, ತೋರ್ಸಕ್ ಬರ್ತಾನು. ಇಲ್ಲೇ ನೋಡಿ ಈಗ ಮಳೆ ಹೊಂಟದ ಪೂರ. ಸೊ ಅದಕ್ಕೆ ಗೈಸ್ ನಾನು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಭಾಳ ಅನ್ಸ್ಬೇಕಂತ ಹೇಳಿದ್ರೆ, ಬಟ್ ಆಗಲಿಲ್ಲ. ಆದರೆ ಈ ಕ್ರೇಜಿನ್ಸನ್ ಯಾವತ್ತೂ ಸೋಲು ಒಪ್ಪುಗಳಲ್ಲ. ಒಂದಲ್ಲ ಒಂದಿನ ಮಾಡ್ತೀನಿ. ಬಟ್ ಇವ್ರಿಬ್ಬರೇ ಅದಾರಲ್ಲ, ಸುಮ್ಮನೆ ಪಾಪ ಸಿಕ್ಕಾಪಟ್ಟೆ ಅಂಜಿ ಮತ್ತು ಆಫೀಸ್ ಹುಡುಕಿ ಹಂಗಾರ ಬಾತಿ ಬಿಟ್ಟು ನಿಜ ಹೇಳ್ಬೇಕಂದ್ರೆ ಇದೇ ಮೇನ್ ರೀಸನ್ನ ನಾನು ಬಿಟ್ಟಿದ್ದೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾಗ. ಮತ್ತು ಆಫೀಸ್ ಆಯ್ತಾರೆ ಇವ್ರಿಬ್ಬರಿಗೆ, ಮತ್ತು ಆಫೀಸ್ ಇಲ್ಲಪ್ಪ ಯಪ್ಪ ಸಿಕ್ಕಾಪಟ್ಟೆ ಅಂಜಿ ಎದೆಗಿದ್ದು ಹೊಡ್ಕೊಳಂಗಾರ ಅಂತೇಳಿ ಮನೆ ಮೊದಲೇ ಯಾರು ಇಲ್ಲ, ಇಬ್ಬರು ಇದ್ದೀವಿ ಅಂದ್ರೆ 3 ಇದ್ದೀವಿ, ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ನೋಡ್ರಿ ಎಲ್ಲ ಅದೈತಲ್ಲ, ಅದ್ರ ಸಲುವಾಗಿ ಬಿಟ್ಟಿದ್ದೆ ನಾನು. ಬಟ್ ನಾ ಮನೆಯೊಳಗೆ ಯಾರು ಫ್ಯಾಮಿಲಿಯವ್ರು ಯಾರು ಬಂದರು ಮಾಡಿದ್ರು ಅಂದ್ರೆ ಮಾತ್ರ ಬಿಡಲ್ಲ, ಇದು ಮಾತ್ರ ಪಕ್ಕ, ಇದು ಮಾತ್ರ ಬಟ್ ನಾ ಯಾವಾಗ ಮಾಡ್ತೀನಿ ಏನು ಮಾಡ್ದೆ ಅಂತ ಹೇಳಲ್ಲ ಗೈಸ್. ಈಗ ಇದೆ ಯಾಕಂದ್ರೆ ಇವು ಬ್ಲಾಗ್ ನೋಡಿರ್ತಾರೆ ಇವರು, ಸ್ವಲ್ಪ ಪ್ರಿಪೇರ್ ರೆಡಿ ಆಗಿರ್ತಾರಲ್ಲ, ಅದಕ್ಕೆ ನಾ ಯಾವಾಗ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಏನು ಮಾಡ್ತೀವಿ ಗೈಸ್. ಅದೇ ಸಿಕ್ಕಾಪಟ್ಟೆ ಹೆದರ್ಲತ್ತಿರಲ್ಲ, ಅದಕ್ಕೆ ಬಿಟ್ಟೆ. ನಾನು ಸಿಕ್ಕಾಪಟ್ಟೆ ನನಗೆ ಭಾಳ ಬೇಜಾರಾಗಿದೆ ಗೈಸ್ ನಿಜ ಹೇಳ್ಬೇಕಂದ್ರೆ. ನಾನು ಹಿಂಗೆ ಸೋಲ್ತೇನೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅದಕ್ಕೆ ಅಂದರೆ ಒಂದು ವೇಳೆ ಯಾರು ಇದ್ರೆ ತಿಳ್ಕೊ, ಇಷ್ಟು ಖತರ್ನಾಕ್ ಆಗ್ತಿತ್ತು ಇದು ವ್ಲಾಗ. ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಿ, ಬಟ್ ಆ್ಯಂಡ್ ಬೈತೀರಿ ಅನ್ನಿಸ್ತಾ ನನಗೆ ಕಾಮೆಂಟ್ ಒಳಗೆ. ಭಾಳ ನಮ್ಮ ತಂಗಿನೂ ಅನ್ಸ್ತಾಳೆ, ಸಿಕ್ಕಾಪಟ್ಟೆ ಅನ್ಸ್ತಾಳೆ. ಇವರು ಅಂಜಲ್ಲ, ಬಟ್ ಹೆಂಗೆ ಅನ್ಸ್ತಾರೆ ಅಂದ್ರೆ ನೈಟ್ ಟೈಮ್ನಾಗ ಅಷ್ಟೇ, ಬೆಳಗ್ಗೆ ಟೈಮ್ನಾಗ ಎಷ್ಟು ಅನ್ಸಿದ್ರು ಅನ್ಸಲ್ಲ ಇವರು. ಸೊ ಹಂಗಾಗಿ ಈ ಹೆಗಣಕ್ಕೆ ಹೆಂಗೆ ಅನ್ನಿಸ್ಬೋದು ಅನ್ಸಲಿ. ಹಂಗೈಸ್ ನೀವು ಏನಾದರೂ ಒಂದಷ್ಟು ಕಾಮೆಂಟ್ ಮಾಡಿರಿ ಪ್ರ್ಯಾಂಕ, ಮತ್ತು ಇವ್ರಿಗೆ ಯಾವ ರೀತಿ ಯಾವ ಥರ ಏನು ಮಾಡ್ಬೋದು ಅನ್ನೋದು ಕಾಮೆಂಟ್ ಆಗ್ರಿ. ದೊಡ್ಡ ಮಾತಾಡ್ರಲ್ಲ, ದೊಡ್ಡ ಮಾತಾಡ್ದವ್ರಿಗೆ ಚಂದಾಗೆ ಇವರಿಗೆ ಮಾಡ್ತಾ ನೀವು ಐತಲ್ಲ ಕಾಮೆಂಟ್ ಹಾಕ್ರಿ. ನನಗೆ ಯಾವ್ದಾದ್ರು ಹೊಸ ಐಡಿಯಾಗಳು ಕಾಮೆಂಟ್ ಹಾಕ್ರಿ, ಪಕ್ಕ ಮಾಡಿ ತೋರಿಸ್ತೀನಿ ನಿಮಗೆ. ಅದಕ್ಕೆ ಹೋದ್ರೆ ಯಾರೇನು ಹೆಗಣ ಅಂತದ ಎಮ್ಮೆ ಅಂತ ದನಿ ತೊಗೊಂಡ್ಯಾರ. ಹಾಡು ಹಾಡು ಏನು ಹಾಡು, ಯಾವ ಹಾಡು? ಇನ್ನೇ ಯಾವ್ದು ಹಾಡೋದು ಅದು ಯಾರು ಹಿಂದಿ ಸರ್ ಮನ್ಯಾಗೇನು ಬೇಡ, ಯಾಕಂದ್ರೆ ಅದು ನನಗೆ ಮುಂದಿನ ಲೈನ್ಸ್ ಗೊತ್ತಿಲ್ಲ. ಯಾವಾಗ ಬಂದಿದ್ದಾಳೆ ಹೇಳು ಹೇಳ ಹಾಡು ನೀನು ಬಂದಿ, ನೀನು ಗೊತ್ತು ನಾನು ಬೇಡ. ಮುಂದೆ ಕ್ಯಾಮ್ರಾ ಹಾಡು ಇಲ್ಲ, ಮುಂದೆ ಕ್ಯಾಮ್ರಾ ಹಾಡು ಹಿಡ್ಕೊಂಡು ನಗು ಬರ್ತದ ಹಾಡು. ನನಗೆ. ನಾ ಅಲ್ಲಿ ಹೋಗಿ ಆಡ್ತೀನಿ, ನೀನು ಅಲ್ಲಿ ಹೋಗಿ ಆಡ್ತದ, ಇಲ್ಲಿದ್ದ ಹೋಗೋದು. ಭಾಳ ದೊಡ್ಡ ಇರೋಣಿ, ಭಾಳ ದೊಡ್ಡ ಗಾಯಕಿ. ಈ ಗಾಯಕಿನ ಕ್ಯಾಪ್ಚರ್ ಮಾಡ್ಕೋಸಲಿಂದ ಅಲ್ಲಿದ್ದಾಕಿ ನಿಂತೋಗು. ಬೆಡ್ರೂಮ್ನ ಪಡಗ್ನ ಯಾವ್ದಾರು ಹೇಳ್ಕೊಂಡಿದ್ದೀನಿ. ಈ ಡಂಬರ್ ಚಿನಿ ಕಣತಿಲ್ಲ ಸೇಮ್
ಡಂಬರ್ ಚಂಡಿ ಎಲ್ಲ ಡಂಬರ್ ಚಟ್ನಿನ ಫ್ಯಾಷನ್ ಫ್ಯಾಷನ್ ಇದು ಟ್ರೆಂಡ್ ಟ್ರೆಂಡ. ನಾವು ಮಾಡಿದ್ದೆ ಟ್ರೆಂಡ್. ನಾ 10 ವರ್ಷ ಉಟ್ಕೊಂಡ್ಬಿಟ್ಟು ಟಿ ಶರ್ಟ್ ಟ್ರೆಂಡ್ ಅದಕ್ಕೆ ನಾವು ಟ್ರೆಂಡ್ ಮಾಡ್ತೀವಿ ಈಗ ಮತ್ತೆ ವಾಪಸ್. 10 ವರ್ಷದಿಂದ 10 ವರ್ಷ ಅಲ್ಲ 2 ವರ್ಷದಿಂದ ಉಟ್ಕೊಂಡು ಬಿಟ್ಟು ಒಗಡಿದ ಟಿ ಶರ್ಟ್ ಐತಲ್ಲ ಉಟ್ಕೊಂಡೋಗಿ ಟ್ರೆಂಡ್ ಮಾಡಕ್ಕೆ ಟ್ರೆಂಡ್ ನೋಡು ಎಷ್ಟು ಚಂದ ಕಾಣ್ತಿದ್ ನೋಡಿಲ್ವಾ? ಟ್ರೆಂಡ್ ನೋಡು. ನೀನು ನೋಡೋದು ನಾನು ಬರಕತ್ತ ನಾನು. ಓಕೆ ಗಾಯ್ಸ್ ಹೋಯ್ತು ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಕಡದಿಗೆ ಬೆದರ್ಸಿ ಇವನಂದ್ರೆ ಪ್ರೀತಿಯ ಪಾರ ಇರಲಾಗದು ಬಿಟ್ಟುದು ಎಳ್ಕೊಂಡು ಹೋಗ್ಬಿಡು ಅಲ್ಲಿ ನಿಂತು ಆಡ್ಬೇಕು. ಹೃದಯದಾರು ಹಚ್ಚಿಟ್ಟ ಮುತ್ತಿಟ್ಟ ಪ್ರೀತಿಯ ರಾಜಕುಮಾರ ನನಗಾಗಿ ನೀನು ಹುಟ್ಟಿರುವೇನು ಕೊನೆ ತನಕ ಇದೆಯಾಗಿರಬಹುದು ನಾನು ಈ ಜೀವ ಎಂದು ಹಾಡ. ಗೈಸ್ ಈ ವ್ಲಾಗ್ ಚಿಕ್ಕದಾಗಿರ್ಬೋದು ಸ್ವಲ್ಪ ಬಟ್ ಚಿಕ್ಕದಿದೆ ಗೈಸ್. ಓಕೆ ಗೈಸ್ ಇವತ್ತು ವಿಡಿಯೋಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀವಿ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಯಾಕಲೆ ತಿರುಗಿ ಬಾಯ್ ಅನಿಸ್ಲಿಕ್ಕೆ ನನಗಾಗಿ ನೀನು